ಆಂಗ್ಲೋ ಮೈಸೂರು ಯುದ್ಧ. ಈ ಯುದ್ಧಕ್ಕೆ ನೇರ ಕಾರಣ ಯಾವುದೆಂದರೆ ತಿರುವಾಂಕೂರು ರಾಜಕಾರಣಕ್ಕೆ ಸಂಬಂಧಿಸಿದ ಪ್ರಶ್ನೆ. ಆ ರಾಜ್ಯದ ರಾಜ ನೆರೆಯ ಕೊಚ್ಚಿ ಸಂಸ್ಥಾನದಲ್ಲಿ ಬ್ರಿಟಿಷರ ಬೆಂಬಲದಿಂದ ಕೋಟೆಯನ್ನು ನಿರ್ಮಿಸಿದನು ಮತ್ತು ಆತನು ಡಚ್ಚರಿಂದ ಆಯಕೋಟ ಮತ್ತು ಕಾಂಗನೂರು ಕೋಟೆಗಳನ್ನು ಪಡೆದುಕೊಂಡಿದ್ದನು. ಇದು ಮಂಗಳೂರು ಒಪ್ಪಂದದ ಷರತ್ತುಗಳ ಉಲ್ಲಂಘನೆಯಾಗಿತ್ತು. ಈ ಮೂರನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ನೇರವಾದ ಕಾರಣ ಅಂತಂದರೆ ಅದು ತಿರುವಾಂಕೂರು ರಾಜಕಾರಣಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ. ಅಂದರೆ ಆ ರಾಜ್ಯದ ರಾಜ ಏನಿರ್ತಾನೆ, ಆ ತಿರುವಾಂಕೂರು ರಾಜ್ಯದ ರಾಜ ಏನು ಮಾಡ್ತಾನೆ, ತನ್ನ ನೆರೆಯ ರಾಜ್ಯ ಆದಂತಹ ಕೊಚ್ಚಿ ಸಂಸ್ಥಾನದಲ್ಲಿ ಏನು ಮಾಡ್ತಾನೆ, ಬ್ರಿಟಿಷರ ಬೆಂಬಲದೊಂದಿಗೆ ಅವನು ಅಲ್ಲೊಂದು ಕೋಟೆಯನ್ನು ಕಟ್ತಾನೆ. ಅದಷ್ಟೇ ಅಲ್ಲದೆ ಅವನು ಡಚ್ಚರ ಜೊತೆಗೆ ಡಚ್ಚರ ಸಹಾಯವನ್ನು ಪಡೆದುಕೊಂಡು ಆಯಕೋಟ ಮತ್ತು ಕಾಂಗನೂರು ಕೋಟೆಗಳನ್ನು ಕೂಡ ಅವನು ಪಡೆದುಕೊಳ್ತಾನೆ. ಇದು ಏನಾಗಿತ್ತು, ಈ ಮಂಗಳೂರು ಒಪ್ಪಂದ ಏನಿತ್ತಲ್ಲ ಅದರ ಷರತ್ತುಗಳ ವಿರುದ್ಧ ಇತ್ತು ಇದು. ಇದಕ್ಕೋಸ್ಕರ ಈ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಕೂಡ ಆಗುತ್ತೆ ಅಂತ ಹೇಳ್ತೇವೆ. ಬ್ರಿಟಿಷರು ಜನರಲ್ ಮೆಡೋಸ್ನ ನಾಯಕತ್ವದಲ್ಲಿ ಕಾರವಾರ, ಕೊಯಮತ್ತೂರು, ದಿಂಡಿಗಲ್ ಮೊದಲಾದವುಗಳನ್ನು ವಶಪಡಿಸಿಕೊಂಡರು. ಈ ಬ್ರಿಟಿಷರು ಏನು ಮಾಡ್ತಾರೆ, ತಮ್ಮ ಜನರಲ್ ಆಗಿದ್ದಂತಹ ಮೆಡೋಸ್ನ ನಾಯಕತ್ವದಲ್ಲಿ ಅವರೇನು ಮಾಡ್ತಾರೆ, ಕಾರವಾರ ಆಗಿರಬಹುದು, ಕೊಯಮತ್ತೂರು ಮತ್ತು ದಿಂಡಿಗಲ್ ಅನ್ನುವಂತಹ ಪ್ರದೇಶಗಳನ್ನು ಅವರು ವಶಕ್ಕೆ ತಗೊಳ್ತಾರೆ. ಇದಕ್ಕೆ ವಿರುದ್ಧವಾಗಿ ಟಿಪ್ಪು ಬಾರಾಮಹಲ್ ಪ್ರಾಂತ್ಯವನ್ನು ಮುತ್ತಿ ಸತ್ಯಮಂಗಲವನ್ನು ಕೂಡ ಅವನು ವಶಪಡಿಸ್ಕೊಳ್ತಾನೆ. ಅಂದರೆ ಇವರು ಏನು ಇದು ಕಾರವಾರ, ಕೊಯಮತ್ತೂರು ಮತ್ತು ದಿಂಡಿಗಲ್ ವಶಪಡಿಸ್ಕೊಳ್ತಾರೋ ಇದಕ್ಕೆ ಪ್ರತ್ಯುತ್ತರವಾಗಿ ಅವನು ಏನು ಮಾಡ್ತಾನೆ, ಟಿಪ್ಪು ಸುಲ್ತಾನ ಬಾರಾಮಹಲ್ ಪ್ರಾಂತ್ಯವನ್ನು ಪ್ರವೇಶ ಮಾಡಿ ಅಲ್ಲಿದ್ದಂತಹ ಸತ್ಯಮಂಗಲವನ್ನು ಅವನು ವಶಕ್ಕೆ ಪಡೆದುಕೊಳ್ತಾನೆ. ತಿರುಚನಾಪಳ್ಳಿಯನ್ನು ಮುತ್ತಿ ಅದನ್ನು ವಶಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಆತನು ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸಿದನಾದರೂ ಅದು ಫಲ ನೀಡಲಿಲ್ಲ. ಅವನೇನು ಮಾಡ್ತಾನೆ, ಆ ಸತ್ಯಮಂಗಲವನ್ನು ವಶಪಡಿಸಿಕೊಳ್ಳೋದಷ್ಟೇ ಅಲ್ಲದೆ ಈ ತಿರುಚನಾಪಳ್ಳಿಯನ್ನು ವಶಪಡಿಸಿಕೊಳ್ಬೇಕು ಅಂತ ಹೇಳಿ ಅವನು ತನ್ನ ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸ್ತಾನೆ. ಅಂದರೆ ಯುದ್ಧವನ್ನು ಮಾಡ್ತಾನೆ, ಆದರೆ ಅದು ಫಲ ನೀಡಲಿಲ್ಲ. ಅಂದರೆ ಈ ಸಮಯದಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಬ್ರಿಟಿಷ್ ಸೈನ್ಯದ ನಾಯಕತ್ವವನ್ನು ವಹಿಸಿಕೊಂಡನು. ಇದು ಯುದ್ಧಗತಿಯನ್ನು ಬದಲಾಯಿಸಿತು. ಅವನು ಆ ತಿರುಚನಾಪಳ್ಳಿಯನ್ನು ತನ್ನ ವಶಕ್ಕೆ ಪಡಿಸಿಕೊಳ್ಳಲು ಆಗಲಿಲ್ಲ ಟಿಪ್ಪುಗೆ. ಮತ್ತು ಈ ಸಮಯದಲ್ಲಿ ಏನಾಗುತ್ತೆ, ಬ್ರಿಟಿಷ್ ಸೈನ್ಯದ ನಾಯಕತ್ವವನ್ನು ಲಾರ್ಡ್ ಕಾರ್ನ್ವಾಲಿಸ್ ಅವನು ವಹಿಸ್ಕೊಳ್ತಾನೆ ಮತ್ತು ಇದರಿಂದ ಯುದ್ಧದ ಗತಿ ಬದಲಾಗುತ್ತೆ. ಹೆಂಗಂದರೆ ಬ್ರಿಟಿಷ್ ಸೈನ್ಯ ಕಾರ್ನ್ವಾಲಿಸ್ನ ನೇತೃತ್ವದಲ್ಲಿ ಕೋಲಾರ ಮತ್ತು ಹೊಸಕೋಟೆಗಳನ್ನು ವಶಪಡಿಸಿಕೊಂಡು ಬೆಂಗಳೂರಿನತ್ತ ಮುನ್ನುಗ್ಗಿದ್ದು. ಈ ಕಾರ್ನ್ವಾಲಿಸ್ನ ನೇತೃತ್ವದಲ್ಲಿರ್ತಕ್ಕಂತಹ ಬ್ರಿಟಿಷ್ ಸೈನ್ಯ ಏನು ಮಾಡ್ತು, ಕೋಲಾರ ಮತ್ತು ಹೊಸಕೋಟೆಗಳನ್ನು ಅದು ವಶಕ್ಕೆ ಪಡೆದುಕೊಳ್ಳುತ್ತೆ ಮತ್ತು ಬೆಂಗಳೂರಿನತ್ತ ಅದೇನು ತಮ್ಮ ಸೈನ್ಯವನ್ನು ಆ ಬ್ರಿಟಿಷ್ ಕಾರ್ನ್ವಾಲಿಸ್ ಏನು ಮಾಡ್ತಾನೆ, ಅವನು ಮುನ್ನಡೆಸ್ತಾನೆ. ಬೆಂಗಳೂರನ್ನು ವಶಪಡಿಸಿಕೊಂಡು ಕೋಟೆಯನ್ನು ಹಾಳುಗೆಡವಿತು. ಬೆಂಗಳೂರನ್ನು ವಶಪಡಿಸಿಕೊಂಡ ಕಾರ್ನ್ವಾಲಿಸ್ ಟಿಪ್ಪುವಿನ ನಿರ್ನಾಮಕ್ಕಾಗಿ ನಿಜಾಮ ಮತ್ತು ಮರಾಠರ ನೆರವನ್ನು ಕೋರಿದನು. ನಿಜಾಮ ಮತ್ತು ಮರಾಠರ ಸಂಘಟಿತ ಸೈನ್ಯ ಬ್ರಿಟಿಷರೊಂದಿಗೆ ಸೇರುವುದರೊಂದಿಗೆ ಯುದ್ಧ ತಿರುವನ್ನು ಪಡೆದುಕೊಂಡಿತು. ಅಂದರೆ ಏನು ಮಾಡ್ತಾನೆ, ಲಾರ್ಡ್ ಕಾರ್ನ್ವಾಲಿಸ್ ನೇತೃತ್ವದ ಬ್ರಿಟಿಷ್ ಸೈನ್ಯ ಬೆಂಗಳೂರನ್ನು ಕೂಡ ವಶಪಡಿಸಿಕೊಂಡು ಕೋಟೆಯನ್ನು ಅದು ಹಾಳುಗೆಡುತ್ತೆ. ಮತ್ತು ಈ ಟಿಪ್ಪುವನ್ನು ಹೊರಗೆ ಹಾಕಲೇಬೇಕು ಅಂತ ಹೇಳಿ ಲಾರ್ಡ್ ಕಾರ್ನ್ವಾಲಿಸ್ ಏನು ಮಾಡ್ತಾನೆ, ಮರಾಠರು ಮತ್ತು ನಿಜಾಮರ ಸಹಾಯವನ್ನು ಅವನು ಕೇಳ್ತಾರೆ ಮತ್ತು ಅವರು ಕೂಡ ಸಹಾಯ ಮಾಡ್ತಾರೆ. ಮತ್ತು ಆ ಸಂಘಟಿತ ಸೈನ್ಯ ಏನಾಗಿರುತ್ತೆ, ಬ್ರಿಟಿಷರದು, ಮರಾಠರದು ಮತ್ತು ನಿಜಾಮನದು, ಅವರೆಲ್ಲರ ಸಂಘಟಿತ ಸೈನ್ಯ ಏನು ಮಾಡುತ್ತೆ, ಬ್ರಿಟಿಷರ ಅದೊಂದು ಎಲ್ಲ ಸೈನ್ಯಗಳು ಕೂಡ ಸೇರಿಕೊಳ್ಳುತ್ತೆ. ಆಗ ಇಲ್ಲಿ ಯುದ್ಧ ಒಂದು ತಿರುವನ್ನು ಪಡೆದುಕೊಳ್ಳುತ್ತೆ. ಅಂದರೆ ಮರಾಠರು ಏನು ಮಾಡ್ತಾರೆ, ಸವಣೂರು, ಗಜೇಂದ್ರಗಡ, ಲಕ್ಷ್ಮೇಶ್ವರ, ಹುಬ್ಬಳ್ಳಿ ಮೊದಲಾದವುಗಳನ್ನು ಕೂಡ ಅವರು ವಶಕ್ಕೆ ಪಡ್ಕೊಳ್ತಾರೆ. 1792ರಲ್ಲಿ ಸಂಘಟಿತ ಸೈನ್ಯ ಒಂದೊಂದಾಗಿ ಕೋಟೆಗಳನ್ನು ವಶಪಡಿಸಿಕೊಂಡು ಶ್ರೀರಂಗಪಟ್ಟಣದ ಕಡೆ ಸಾಗಿತು. ಅಂದರೆ ಈ ಹುಬ್ಬಳ್ಳಿ, ಗಜೇಂದ್ರಗಡ ಅವನ್ನೆಲ್ಲವನ್ನು ಕೂಡ ಅದು ವಶಪಡಿಸಿಕೊಳ್ಳೋದು ಅಷ್ಟೇ ಅಲ್ಲದೆ ಆ ಸಂಘಟಿತ ಸೈನ್ಯ ಏನಿತ್ತಲ್ಲ, ಮರಾಠ, ನಿಜಾಮ ಮತ್ತು ಬ್ರಿಟಿಷರ ಸಂಘಟಿತ ಸೈನ್ಯ ಅದು 1792ನೇ ಇಸ್ವಿಯಲ್ಲಿ ಕೂಡ ಒಂದೊಂದೇ ಕೋಟೆಗಳನ್ನು ವಶಪಡಿಸಿಕೊಳ್ತಾ ಹೋಗಿ ಶ್ರೀರಂಗಪಟ್ಟಣದ ಕಡೆ ಆ ಸಂಘಟಿತ ಸೈನ್ಯ ಸಾಗತ್ತೆ. ರಾತ್ರಿ ವೇಳೆಯಲ್ಲಿ ಕೋಟೆಯನ್ನು ಹಾಳುಗೆಡವಲಾಯಿತು. ಇದರಿಂದ ವಿಚಲಿತಗೊಂಡ ಟಿಪ್ಪು ಬ್ರಿಟಿಷರೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ಳಲು ನಿರ್ಧರಿಸಿದನು. ಮತ್ತು ರಾತ್ರಿ ವೇಳೆನೇ ಏನು ಮಾಡಿಬಿಡ್ತಾರೆ, ಆ ಕೋಟೆಯನ್ನು ಅವರು ಹಾಳುಗೆಡುತ್ತಾರೆ. ಇದರಿಂದ ಏನಾಗ್ತಾನೆ, ಟಿಪ್ಪು ಬ್ರಿಟಿಷರೊಂದಿಗೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಿಕ್ಕೆ ಅವನು ನಿರ್ಧಾರ ಮಾಡ್ತಾನೆ. ಇದು ಆತನಿಗೆ ಅನಿವಾರ್ಯವೂ ಕೂಡ ಆಗಿತ್ತು. 1792ರಲ್ಲಿ ಅಸಮಾನ ಷರತ್ತುಗಳನ್ನು ಹೊಂದಿದ್ದ ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ
ಟಿಪ್ಪು ಸಹಿ ಹಾಕುವ ಮೂಲಕ ಯುದ್ಧಕ್ಕೆ ತೆರೆ ಹಾಕಿತು. ಮತ್ತು ಈ ಒಪ್ಪಂದ ಏನಿತ್ತಲ್ಲ, ಈ ಶ್ರೀರಂಗಪಟ್ಟಣ ಒಪ್ಪಂದದಲ್ಲಿ ಏನು ಷರತ್ತುಗಳು ಅಸಮಾನ ಇದ್ದವು, ಅಂದರೆ ಎಲ್ಲರಿಗೂ ಕೂಡ ಸಮನಾದಂತಹ ಷರತ್ತುಗಳು ಇರಲಿಲ್ಲ ಮತ್ತು ಅದು ಟಿಪ್ಪುವಿಗೆ ಅನಿವಾರ್ಯವೂ ಕೂಡ ಆಗಿತ್ತು. ಅದಕ್ಕೋಸ್ಕರ ಏನು ಮಾಡ್ತಾನೆ ಟಿಪ್ಪು, ಆ ಒಪ್ಪಂದಕ್ಕೆ ಅವನು ಸಹಿಯನ್ನು ಹಾಕ್ತಾನೆ. ಈ ಒಪ್ಪಂದದ ಮೂಲಕ ಏನಾಗುತ್ತೆ, ಈ 3ನೇ ಆಂಗ್ಲೋ ಮೈಸೂರು ಯುದ್ಧ ಅಲ್ಲಿ ಮುಕ್ತಾಯ ಆಗುತ್ತೆ. ಈ ಒಪ್ಪಂದದನ್ವಯ 3ನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡಿತು. ಟಿಪ್ಪುವನ್ನು ಮಣಿಸಲು ಬ್ರಿಟಿಷರು ಶ್ರೀರಂಗಪಟ್ಟಣ ಒಪ್ಪಂದದಲ್ಲಿ ಅಸಮಾನ ಷರತ್ತುಗಳು ಇರುವಂತೆ ನೋಡಿಕೊಂಡರು. ಆ ಷರತ್ತುಗಳು ಯಾವುದೆಂದರೆ, ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬಿಟ್ಟುಕೊಡುವುದು, 3 ಕೋಟಿ ರೂಪಾಯಿಗಳನ್ನು ಯುದ್ಧ ನಷ್ಟ ಭರ್ತಿಯಾಗಿ ಕೊಡುವುದು, ಯುದ್ಧ ನಷ್ಟ ಭರ್ತಿಗೆ ಗ್ಯಾರಂಟಿಯಾಗಿ ತನ್ನ 2 ಗಂಡು ಮಕ್ಕಳನ್ನು ಒತ್ತೆಯಾಗಿ ನೀಡುವುದು ಮತ್ತು ಯುದ್ಧದ ಸಂದರ್ಭದಲ್ಲಿ ಸೆರೆ ಹಿಡಿಯಲಾಗಿದ್ದ ಸೈನಿಕರನ್ನು ಬಿಡುಗಡೆಗೊಳಿಸುವುದು. ಇದರನ್ವಯ ಶ್ರೀರಂಗಪಟ್ಟಣದಿಂದ ಬ್ರಿಟಿಷರ ನೇತೃತ್ವದಲ್ಲಿನ ಸಂಘಟಿತ ಸೈನ್ಯ ಹಿಂತೆಗೆಯಿತು. ಆ ಶ್ರೀರಂಗಪಟ್ಟಣದ ಒಪ್ಪಂದದಲ್ಲಿ ಏನೇನೆಲ್ಲ ಇತ್ತು ಅಂದರೆ ಅಸಮಾನ ಷರತ್ತುಗಳು ಇದ್ವು ಅಂತ ನಾವು ನೋಡಿದ್ವಿ. ಏನೇನಂತಂದರೆ, ಈ ಒಪ್ಪಂದದ ಪ್ರಕಾರ ಟಿಪ್ಪು ಏನು ಮಾಡಬೇಕಾಗತ್ತೆ, ತನ್ನ ಅರ್ಧ ರಾಜ್ಯವನ್ನು ಅವನು ಬಿಟ್ಕೊಡ್ಬೇಕಾಗತ್ತೆ. ಅದಷ್ಟೇ ಅಲ್ಲದೆ 3 ಕೋಟಿ ರೂಪಾಯಿಗಳನ್ನು ಅವನು ಯುದ್ಧ ನಷ್ಟ ಅಂದರೆ ಹಾನಿ ಆಗಿತ್ತೆ, ಅದಕ್ಕೋಸ್ಕರ ಅವನು ಯುದ್ಧವನ್ನು ಆ ಹಾನಿಯನ್ನು ತುಂಬಲಿಕ್ಕೆ ಅಂತ ಹೇಳಿ ಅವನು 3 ಕೋಟಿ ರೂಪಾಯಿಗಳನ್ನು ಕೊಡಲೇಬೇಕಾಗಿತ್ತು. ಮತ್ತು ಆ ಯುದ್ಧ ನಷ್ಟ ಭರ್ತಿಗೆ ಆ 3 ಕೋಟಿ ರೂಪಾಯಿಗಳನ್ನು ಅವನೇನು ಕೊಡಬೇಕಾಗಿತ್ತಲ್ಲ, ಅದರ ಗ್ಯಾರಂಟಿಯಾಗಿ ಅಂದರೆ ಅದಕ್ಕೆ ಒತ್ತೆಯಾಗಿ ತನ್ನ 2 ಗಂಡು ಮಕ್ಕಳನ್ನು ಕೂಡ ಅವನು ಒತ್ತೆಯಾಗಿ ನೀಡುವುದಾಗಿತ್ತು. ಮತ್ತು ಯುದ್ಧದ ಸಂದರ್ಭದಲ್ಲಿ ಸೆರೆ ಹಿಡಿಯಲಾಗಿದ್ದಂತಹ ಸೈನಿಕರನ್ನು ಅವನು ಬಿಡುಗಡೆಗೊಳಿಸಬೇಕಾಗಿತ್ತು. ಇದರ ಅನ್ವಯ ಏನು ಮಾಡ್ತಾನೆ, ಅವನು ಈ ಒಪ್ಪಂದಕ್ಕೆ ಸಹಿ ಹಾಕಿದ ನಂತರನೇ ಆ ಸಂಘಟಿತ ಸೈನ್ಯ ಏನೈತಲ್ಲ ಅದು ಹಿಂತೆಗೆಯಿತು. ಇನ್ನು 4ನೆಯ ಆಂಗ್ಲೋ ಮೈಸೂರು ಯುದ್ಧ. ಟಿಪ್ಪು 3ನೆಯ ಆಂಗ್ಲೋ ಮೈಸೂರು ಯುದ್ಧದಲ್ಲಿನ ಸೋಲನ್ನು ವೈಯಕ್ತಿಕವಾಗಿ ಸ್ವೀಕರಿಸಿ ಅದನ್ನು ಪ್ರಮುಖ ಸವಾಲೆಂದೇ ಪರಿಗಣಿಸಿದನು. ಈ 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪುವಿಗೆ ಸೋಲಾಗುತ್ತೆ ಮತ್ತು ಅವನು ಅಸಮಾನ ಷರತ್ತುಗಳನ್ನು ಹೊಂದಿದಂತಹ ಆ ಶ್ರೀರಂಗಪಟ್ಟಣದ ಒಪ್ಪಂದದಲ್ಲಿ ಅವನು ಸಹಿ ಹಾಕಿದ್ದ ಮತ್ತು ಇದನ್ನು ಅವನು ತನ್ನ ಪ್ರತಿಷ್ಠೆ ಅಂತ ಭಾವಿಸ್ತಾನೆ. ಅವನು ವೈಯಕ್ತಿಕವಾಗಿ ಆ ಸೋಲನ್ನು ಅವನು ಸ್ವೀಕರಿಸ್ತಾನೆ. ಮತ್ತು ಅದನ್ನು ಅವನು ಒಂದು ಸವಾಲು ಅಂತ ಹೇಳಿ ಅದನ್ನು ಪರಿಗಣಿಸ್ತಾನೆ. ಒಪ್ಪಂದದನ್ವಯ ಬ್ರಿಟಿಷರ ನೇತೃತ್ವದಲ್ಲಿನ ಮಿತ್ರಕೂಟಕ್ಕೆ ನೀಡಬೇಕಾದ ಭೂಪ್ರದೇಶಗಳು ಮತ್ತು ಹಣವನ್ನು ಚಾಚುತಪ್ಪದೆ ಸಲ್ಲಿಸಿ ಒತ್ತೆಯಾಳಾಗಿ ಕಳುಹಿಸಿಕೊಟ್ಟಿದ್ದ ತನ್ನ 2 ಮಕ್ಕಳನ್ನು ಹಿಂದಕ್ಕೆ ಕರೆಯಿಸಿಕೊಂಡನು. ಟಿಪ್ಪು ಬ್ರಿಟಿಷರ ಅಧೀನದಲ್ಲಿದ್ದ ಮಲಯಾಳಂ ಮಾತನಾಡುವ ಭೂಪ್ರದೇಶಗಳು ನ್ಯಾಯಯುತವಾಗಿ ತನಗೇ ಸೇರಬೇಕೆಂದು ವಾದಿಸಿದನು. ಆದರೆ ಬ್ರಿಟಿಷರು ಅದನ್ನು ಪುಷ್ಪೀಕರಿಸಲಿಲ್ಲ. ಅಂದರೆ ಆ ಒಪ್ಪಂದದ ಪ್ರಕಾರ ಏನು ಮಾಡಿತ್ತು, ಅವನು ಆ 3 ಕೋಟಿ ರೂಪಾಯಿಗಳಿಗೆ ಆ ಯುದ್ಧ ನಷ್ಟ ಭರ್ತಿ ಏನಿತ್ತಲ್ಲ ಅದಕ್ಕೆ ಒತ್ತೆಯಾಗಿ ಮಕ್ಕಳನ್ನು ಏನಿಟ್ಟಿರ್ತಾನೋ ಅದಕ್ಕೆ ಅವನು ಏನು ಮಾಡ್ತಾನೆ, ತನ್ನ ಆ ಮಿತ್ರಕೂಟ ಏನಿತ್ತಲ್ಲ ಸಂಘಟಿತ ಏನಿತ್ತಲ್ಲ ಅವರಿಗೆ ಏನೇನೆಲ್ಲ ಪ್ರದೇಶಗಳನ್ನು ನೀಡಬೇಕಾಗಿತ್ತು ಅದನ್ನೆಲ್ಲ ಕೂಡ ಅವನು ನೀಡ್ತಾನೆ. ಮತ್ತು ಹಣವನ್ನು ಚಾಚುತಪ್ಪದೇನೆ ಕಂತಿನಲ್ಲಿ ಅವನು ಕಟ್ಟಿ ತನ್ನ ಒತ್ತೆಯಾಳಾಗಿ ಕಳಿಸಿಕೊಟ್ಟಿರ್ತಕ್ಕಂತಹ ಅವನು 2 ಮಕ್ಕಳನ್ನು ಅವನು ಹಿಂದಕ್ಕೆ ಕರೆಸ್ಕೊಳ್ತಾನೆ. ಮತ್ತು ಬ್ರಿಟಿಷರ ಅಧೀನದಲ್ಲಿದ್ದಂತಹ ಆ ಮಲಯಾಳಂ ಮಾತನಾಡುವ ಭೂಪ್ರದೇಶಗಳು ಏನಿರ್ತಾವಲ್ಲ ಅವು ನ್ಯಾಯಯುತವಾಗಿ ತನಗೇನೆ ಸೇರಬೇಕು ಅಂತ ಹೇಳಿ ಅವನು ವಾದಿಸ್ತಾನೆ. ಆದರೆ ಬ್ರಿಟಿಷರು ಏನು ಮಾಡ್ತಾರೆ, ಅದನ್ನು ಅವರು ಸ್ವೀಕರಿಸುವುದಿಲ್ಲ. ಲಾರ್ಡ್ ವೆಲ್ಲೆಸ್ಲಿ 1798ರಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿ ನೇಮಕಗೊಂಡನು. ಟಿಪ್ಪುವಿನ ವಿರೋಧಿ ರಾಜಕೀಯ ಚಟುವಟಿಕೆಗಳು ಈತನ ಅವಧಿಯಲ್ಲಿ ಚುರುಕುಗೊಂಡವು. ಟಿಪ್ಪು ಭಾರತೀಯ ರಾಜರ ಒಕ್ಕೂಟವನ್ನು ತನ್ನೆಡೆಗೆ ಸೆಳೆಯಲು ಮಾಡುತ್ತಿದ್ದ ಪ್ರಯತ್ನಗಳು ಹಾಗೂ ತಮ್ಮ ಬದ್ಧವೈರಿಗಳಾದ ಫ್ರೆಂಚರೊಂದಿಗೆ ಟಿಪ್ಪು ಹೊಂದಿದ್ದ ಸಂಬಂಧಗಳು ವೆಲ್ಲೆಸ್ಲಿಯನ್ನು ಟಿಪ್ಪುವಿನ ವಿಚಾರದಲ್ಲಿ ಮತ್ತಷ್ಟು ದ್ವೇಷ ಭಾವನೆಗಳನ್ನು ಬೆಳೆಸಿದವು. ಈ ಲಾರ್ಡ್ ವೆಲ್ಲೆಸ್ಲಿ 1798ನೇ ಇಸ್ವಿಯಲ್ಲಿ ಭಾರತ ಗವರ್ನರ್ ಜನರಲ್ ಆಗಿ ಅವರು ನೇಮಕಗೊಳ್ತಾರೆ. ಮತ್ತು ಈ ಟಿಪ್ಪುವಿನ ಅವನು ಏನು ವಿರೋಧವನ್ನು ಏನು ಮಾಡ್ತಾನೆ ಅಂತಹ ಎಲ್ಲ ರಾಜಕೀಯ ಚಟುವಟಿಕೆಗಳು ಅವನು ಈ ಲಾರ್ಡ್ ವೆಲ್ಲೆಸ್ಲಿ ಬಂದಂತಹ ಅವಧಿಯಲ್ಲಿ ಇನ್ನೂ ಹೆಚ್ಚಿಗೆ ಆಗುತ್ತವೆ. ಮತ್ತು ಏನು ಮಾಡ್ತಾನೆ ಟಿಪ್ಪು, ಆ ಭಾರತೀಯ ರಾಜರ ಒಕ್ಕೂಟ ಅಂತ ಏನಿರುತ್ತೋ ಅವನನ್ನು ಅವನು ಆ ಒಕ್ಕೂಟವನ್ನು ತನ್ನೆಡೆಗೆ ಅವನು ಸೆಳೆದುಕೊಳ್ಳೋಕ್ಕೆ ಅವನು ಪ್ರಯತ್ನವನ್ನು ಮಾಡ್ತಿದ್ದ. ಮತ್ತು ಆ ಬ್ರಿಟಿಷರ ವೈರಿಗಳಾದಂತಹ ಫ್ರೆಂಚರೊಂದಿಗೆ ಏನು ಮಾಡ್ತಾನೆ ಅವನ ಸಂಬಂಧ ಒಂದಿಷ್ಟು ಒಳ್ಳೆಯದಿತ್ತು ಅಂತ ಹೇಳ್ಬೋದು. ಅಂತಹ ಈ ಎಲ್ಲ ವಿಷಯಗಳು ಕೂಡ ಏನು ಮಾಡ್ತು, ವೆಲ್ಲೆಸ್ಲಿಯ ಮನಸ್ಸಿನಲ್ಲಿ ಟಿಪ್ಪುವಿನ ಬಗ್ಗೆ ಇನ್ನೂ ಹೆಚ್ಚಿಗೆ ದ್ವೇಷವನ್ನು ನಾವು ಉಂಟು ಮಾಡಿದ್ವು ಅಂತ. ಟಿಪ್ಪು ಬ್ರಿಟಿಷರ ವಿರುದ್ಧವಾಗಿದ್ದ ಫ್ರೆಂಚರ ಸಹಕಾರ ಪಡೆಯಲು ಪ್ರಯತ್ನಿಸಿ ರಾಯಭಾರಿಯನ್ನು ಕಳುಹಿಸಿದ್ದನು. ಇನ್ನು ಬ್ರಿಟಿಷರ ವಿರುದ್ಧ ಯಾರಿದ್ರು ಈ ಫ್ರೆಂಚರ ಏನಿದ್ರಲ್ಲ ಆ ಟಿಪ್ಪು ಏನು ಮಾಡ್ತಾನೆ, ಆ ಫ್ರೆಂಚರ ಸಹಕಾರವನ್ನು ಪಡೆಯಲು ಪ್ರಯತ್ನ ಮಾಡಿ ಅವನು ತನ್ನ ರಾಯಭಾರಿಯನ್ನು ಕಳಿಸ್ತಾನೆ. ಇದು ಬ್ರಿಟಿಷರಿಗೆ ಅಸಮಾಧಾನವನ್ನು ತಂದಿತು.
ಟಿಪ್ಪು ಮತ್ತು ಫ್ರೆಂಚರ ನಡುವಿನ ಸ್ನೇಹ ಮುಂದಕ್ಕೆ ತಮ್ಮ ಆಧಿಪತ್ಯ ಮುಳುವಾಗಬಹುದೆಂದು ಭಾವನೆಗಳು ಬ್ರಿಟಿಷರಲ್ಲಿ ಬೆಳೆಯಿತು. ಈ ಟಿಪ್ಪು ಸುಲ್ತಾನ ಮತ್ತು ಫ್ರೆಂಚರು ಎಲ್ಲಿ ಕೂಡ್ಕೊಂಡ್ಬಿಟ್ರೆ, ಅವರಿಬ್ಬರು ಎಲ್ಲಿ ಸ್ನೇಹ ಮಾಡಿದರೆ ತಮ್ಮ ಆಧಿಪತ್ಯಕ್ಕೆ ಅದು ಎಲ್ಲಿ ಮುಳುವಾಗುತ್ತೆ ಅಂತ ಹೇಳಿ ಅಂತಹ ಭಾವನೆಗಳು ಬ್ರಿಟಿಷರಲ್ಲಿ ಬೆಳೆಯುತ್ತೆ. ಹೊಸ ಷರತ್ತುಗಳನ್ನು ಒಳಗೊಂಡಿರುವ ಒಂದು ಒಪ್ಪಂದವನ್ನು ಟಿಪ್ಪುವಿನ ಮೇಲೆ ಹೇರಲಾಯಿತು. ಆದರೆ ಟಿಪ್ಪು ಅಮಾನವೀಯ ಮತ್ತು ಅಸಮಾನ ಷರತ್ತುಗಳನ್ನು ಒಳಗೊಂಡಿದ್ದ ಇದನ್ನು ಒಪ್ಪಿಕೊಳ್ಳಲು ನಿರಾಕರಿಸಿದನು. ಇದು 4ನೆಯ ಆಂಗ್ಲೋ-ಮೈಸೂರು ಯುದ್ಧವನ್ನು ಪ್ರಾರಂಭಿಸಿತು. ಮತ್ತು ಇವರ ಸ್ನೇಹ ಎಲ್ಲಿ ತಮ್ಮ ಬ್ರಿಟಿಷರ ಆಧಿಪತ್ಯಕ್ಕೆ ಮುಳ್ಳಾಗುತ್ತೆ ಅಂತ ಹೇಳಿ ಆ ಭಾವನೆ ಅವರಲ್ಲಿ ಬೆಳೆಯುತ್ತೆ. ಮತ್ತು ಅವರು ಏನು ಮಾಡ್ತಾರೆ, ಒಂದು ಹೊಸ ಷರತ್ತು ಒಳಗೊಂಡಿರತಕ್ಕಂತಹ ಒಂದು ಒಪ್ಪಂದವನ್ನು ಟಿಪ್ಪುವಿನ ಮೇಲೆ ಅವರು ಹೇರ್ತಾರೆ. ಅಂದರೆ ಆ ಒಪ್ಪಂದದಲ್ಲಿ ಅಮಾನವೀಯ ಮತ್ತು ಅಸಮಾನ ಷರತ್ತುಗಳು ಕೂಡ ಇದ್ವು. ಅಂತಹ ಒಪ್ಪಂದವನ್ನು ಟಿಪ್ಪು ಏನು ಮಾಡ್ತಾನೆ, ಅವನು ಒಪ್ಕೊಳ್ಳೋದಿಲ್ಲ. ಮತ್ತು ಇದರಿಂದ ಏನಾಗುತ್ತೆ, ಈ 4ನೆಯ ಆಂಗ್ಲೋ-ಮೈಸೂರು ಯುದ್ಧ ಅಲ್ಲಿ ಪ್ರಾರಂಭ ಆಗುತ್ತೆ. 1799ರಲ್ಲಿ ಯುದ್ಧ ಆರಂಭ ಆಯಿತು. ಅಭೇದ್ಯವಾದ ಕೋಟೆಯನ್ನು ಬ್ರಿಟಿಷರು ಭೇದಿಸಿದರು. ಎರಡೂ ಸೈನ್ಯಗಳು ವೀರಾವೇಶದಿಂದ ಕಾದಾಡಿದವು. ಈ 1799ನೇ ಇಸ್ವಿಯಲ್ಲಿ ಏನಾಯಿತು, 4ನೇ ಆಂಗ್ಲೋ-ಮೈಸೂರು ಯುದ್ಧ ಆರಂಭ ಆಗುತ್ತೆ. ಮತ್ತು ಅಭೇದ್ಯವಾದ ಕೋಟೆಯನ್ನು ಕೂಡ ಬ್ರಿಟಿಷರು ಏನು ಮಾಡ್ತಾರೆ, ಭೇದಿಸ್ತಾರೆ. ಅಂದರೆ ಅಂತಹ ಕೋಟೆಯನ್ನು ಕೂಡ ಅವರು ಭೇದಿಸಿ ಮತ್ತೆ ಮುಂದೆ ಬರ್ತಾರೆ. ಮತ್ತು ಎರಡೂ ಸೈನ್ಯಗಳು ಅಂದರೆ ಟಿಪ್ಪು ಸುಲ್ತಾನನ ಸೈನ್ಯವೂ ಕೂಡ ಮತ್ತು ಬ್ರಿಟಿಷರ ಸೈನ್ಯವೂ ಕೂಡ ವೀರಾವೇಶದಿಂದ ಅವು ಹೋರಾಡ್ತವೆ ಯುದ್ಧದಲ್ಲಿ. ಮತ್ತು ಟಿಪ್ಪು ತನ್ನ ಸೈನ್ಯವನ್ನು ಹುರಿದುಂಬಿಸುತ್ತಾ ಹೋರಾಡಿ 1799ರಲ್ಲಿ ಹತನಾದನು. ಟಿಪ್ಪು ಏನು ಮಾಡ್ತಾನೆ, ತನ್ನ ಸೈನ್ಯವನ್ನು ಉತ್ತೇಜನಗೊಳಿಸ್ತಾನೆ, ಅಂದರೆ ಅವ್ರಿಗೆ ಹುರಿದುಂಬಿಸ್ತಾ ಇರ್ತಾನೆ. ಮತ್ತು ಹಾಗೆ ಅವನು ಹೋರಾಟ ಮಾಡಿ 1799ನೇ ಇಸ್ವಿಯಲ್ಲಿ ಅವನು ಮರಣವನ್ನು ಹೊಂದ್ತಾನೆ. ಆತನ ಮರಣ ಬ್ರಿಟಿಷರಿಗೆ ಇಡೀ ಭಾರತವೇ ತಮ್ಮ ಕೈವಶವಾದ ಸಂತೋಷವನ್ನು ತಂದಿತು. ಅಂದರೆ ನೀವು ನೋಡ್ಬೋದು ಆ ಟಿಪ್ಪು ಎಷ್ಟು ಸ್ಟ್ರಾಂಗ್ ಇದ್ದ ಅಂತ ಹೇಳಿ. ಅವನ ಮರಣ ಏನಾಯಿತು, ಬ್ರಿಟಿಷರಿಗೆ ಇಡೀ ಭಾರತವೇ ತಮ್ಮ ಕೈ ಕೆಳಗಡೆ ಬಂದಿದೆ ಅನ್ನುವಷ್ಟು ಖುಷಿ ಏನಾಗುತ್ತೆ ಅವ್ರಿಗಾಗುತ್ತೆ. ನಂತರ ಬ್ರಿಟಿಷರು ಆತನ ಹತೋಟಿಯಲ್ಲಿದ್ದ ಭೌಗೋಳಿಕ ಪ್ರದೇಶಗಳನ್ನು ಮರಾಠರು ಮತ್ತು ನಿಜಾಮನೊಂದಿಗೆ ಹಂಚಿಕೊಂಡರು. ಆ ನಂತರ ಏನು ಮಾಡ್ತಾನೆ, ಟಿಪ್ಪುವಿನ ಮರಣದ ನಂತರ ಬ್ರಿಟಿಷರು ಏನು ಮಾಡ್ತಾರೆ, ಅವನ ಹತೋಟಿಯಲ್ಲಿರ್ತಕ್ಕಂತಹ ಏನು ಪ್ರದೇಶಗಳಿದ್ವಲ್ಲ ಅವನ್ನ ಮರಾಠರು ಮತ್ತು ನಿಜಾಮನೊಂದಿಗೆ ಕೂಡ ಅವರು ಹಂಚಿಕೊಳ್ತಾರೆ. ಒಂದು ಸಣ್ಣ ಭೌಗೋಳಿಕ ಪ್ರದೇಶವು ಮೈಸೂರು ಒಡೆಯರ ರಾಜವಂಶದ ಪ್ರತಿನಿಧಿಗೆ ವರ್ಗಾಯಿಸಲ್ಪಟ್ಟಿತು. ಕೇವಲ ಒಂದು ಸಣ್ಣ ಪ್ರದೇಶ ಮಾತ್ರ ಆ ಮೈಸೂರು ಒಡೆಯರ ರಾಜವಂಶ ಏನಿತ್ತೋ ಅವರಿಗೆ ಅವರು ನೀಡುತ್ತಾರೆ. ಈ ಪ್ರದೇಶ ತರುವಾಯ ಮೈಸೂರು ಸಂಸ್ಥಾನವೆಂದು ಹೆಸರಾಯಿತು. ಆ ಮೈಸೂರು ಸಂಸ್ಥಾನದವರಿಗೆ ಏನು ಆ ಒಡೆಯರ ರಾಜವಂಶಕ್ಕೆ ಒಂದು ಭೌಗೋಳಿಕ ಪ್ರದೇಶ ಕೊಟ್ಟಿದ್ರು, ಅದೇ ಪ್ರದೇಶ ಇವಾಗ ಅಂದರೆ ಆನಂತರ ಏನಾಯಿತು ಅಂದರೆ ಮೈಸೂರು ಸಂಸ್ಥಾನ ಅಂತ ಹೇಳಿ ಅದು ಹೆಸರಾಗುತ್ತೆ. ನೀವು ನೋಡಬಹುದು ಇದೆಲ್ಲ ಏನು ಮರಾಠರಿಗೆ ಯಾವ್ಯಾವೆಲ್ಲ ಅವರು ಹಂಚಿದ್ದಾರೆ, ಮತ್ತು ಇಂಗ್ಲೀಷರು ಯಾವ್ಯಾವೆಲ್ಲ ತಗೊಂಡ್ರು, ಮತ್ತು ನಿಜಾಮರಿಗೆ ಏನೇನೆಲ್ಲ ಹಂಚಿದ್ರು, ಮತ್ತು ಮೈಸೂರು ಮಹಾರಾಜರ ಪ್ರದೇಶಗಳು ಯಾವುವು, ಚಿತ್ರದುರ್ಗ ಆಗಿರ್ಬೋದು, ಬೆಂಗಳೂರು, ಶ್ರೀರಂಗಪಟ್ಟಣ, ಮೈಸೂರು, ಅದೆಲ್ಲ ಕೂಡ ಏನು ಮೈಸೂರು ಮಹಾರಾಜರ ಹತ್ರ ಅವರು ಧೋಂಡಿಯ ವಾಘ್ 1800ನೇ ಇಸ್ವಿ. ಆಧುನಿಕ ಕರ್ನಾಟಕ ಚರಿತ್ರೆಯಲ್ಲಿ ಟಿಪ್ಪುವಿನ ನಂತರ, ಅದರಲ್ಲಿಯೂ ಮುಖ್ಯವಾಗಿ 19ನೆಯ ಶತಮಾನದ ಪೂರ್ವಾರ್ಧದಲ್ಲಿ ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ಕಂಡುಬಂದ ಪ್ರತಿಭಟನೆಗಳು ಮತ್ತು ಬಂಡಾಯಗಳು ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿವೆ. ಅಂದರೆ ನಾವು ಆಧುನಿಕ ಕರ್ನಾಟಕದ ಚರಿತ್ರೆಯನ್ನು ನೋಡಿದರೆ, ಈಗ ಟಿಪ್ಪು ಬ್ರಿಟಿಷರನ್ನ ತನ್ನ ಪರಮವೈರಿ ಅಂದ್ಕೊಂಡು ಅವರ ವಿರುದ್ಧ ಎಲ್ಲ ಹೋರಾಟ ಮಾಡಿದ. ಅವನ ನಂತರ ಅದರಲ್ಲಿಯೂ 19ನೇ ಶತಮಾನದ ಪೂರ್ವಾರ್ಧದಲ್ಲಿ ಏನಿರುತ್ತಲ್ಲ ಆವಾಗ ಈ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಅನೇಕ ಪ್ರತಿಭಟನೆಗಳು ಕೂಡ ಅಲ್ಲಿ ಕಂಡುಬಂದವು. ಅಂತಹದ ಒಂದು ಪ್ರತಿಭಟನೆಯಲ್ಲಿ ಈ ಧೋಂಡಿಯ ವಾಕ್ ಕೂಡ ಒಂದು. ಮತ್ತು ಅನೇಕ ಪ್ರತಿಭಟನೆಗಳು ಮತ್ತು ಬಂಡಾಯಗಳು ಕೂಡ ನಮ್ಮ ಕರ್ನಾಟಕದ ಚರಿತ್ರೆಯಲ್ಲಿ ಅದೊಂದು ಸ್ಥಾನವನ್ನು ಪಡೆದುಕೊಂಡಿವೆ ಅಂತ. ಇವುಗಳು ಸಶಸ್ತ್ರ ಬಂಡಾಯಗಳಾಗಿದ್ದವು. ಈ ಸಶಸ್ತ್ರ ಬಂಡಾಯಗಳಲ್ಲಿ ಧೋಂಡಿಯ ವಾಗ್ನ ನಾಯಕತ್ವದಲ್ಲಿ ಕಂಡುಬಂದಿದ್ದ ಸಶಸ್ತ್ರ ದಂಗೆ ಪ್ರಮುಖವಾಗಿದೆ. ಸಶಸ್ತ್ರ ಅಂದರೆ ಹೆಸರಲ್ಲಿದೆ, ಸಶಸ್ತ್ರ ಅಂದರೆ ತಮ್ಮದೇ ಆದಂತಹ ಶಸ್ತ್ರಗಳನ್ನು ಅವರು ಯೂಸ್ ಮಾಡಿಕೊಂಡು ಅವರು ಪ್ರತಿಭಟನೆಗಳನ್ನು ಮಾಡ್ತಿದ್ರು, ಬಂಡಾಯವನ್ನು ಅವರು ಮಾಡ್ತಿದ್ರು. ಅಂತಹ ಒಂದು ಬಂಡಾಯಗಳಲ್ಲಿ ಈ ಧೋಂಡಿಯ ವಾಗ್ ಅನ್ನೋನ ನಾಯಕತ್ವದಲ್ಲಿ ಬಂದಿದ್ದಂತಹ ಒಂದು ಬಂಡಾಯ ಏನು, ಅದು ಒಂದು ಸಶಸ್ತ್ರ ದಂಗೆ, ಅದು ಪ್ರಮುಖವಾದಂತಹ ಒಂದು ದಂಗೆ ಅಂತ ನಾವು ಹೇಳಬಹುದು. ಧೋಂಡಿಯ ಚನ್ನಗಿರಿಯ ಮರಾಠ ಕುಟುಂಬದಲ್ಲಿ ಜನಿಸಿದನು. ಈ ಧೋಂಡಿಯ ಅನ್ನೋರು ಏನಿರ್ತಾರೆ ಅವರು ಚನ್ನಗಿರಿಯ ಮರಾಠರ ಒಂದು ಕುಟುಂಬದಲ್ಲಿ ಅವರು ಜನಿಸ್ತಾರೆ. ಅವನ ಶೌರ್ಯ ಪರಾಕ್ರಮಗಳಿಂದ ಜನ ಅವನನ್ನು ವಾಗ್ ಎಂದು ಕರೆದರು.
ಮರಾಠಿಯಲ್ಲಿ ವಾಘ್ ಎಂದರೆ ಹುಲಿ. ಅಂದರೆ ಇವನೇನು ಮರಾಠರ ಒಂದು ಕುಟುಂಬದಲ್ಲಿ ಜನಿಸಿದನು. ಮತ್ತು ಈ ಧೋಂಡಿಯಾ ಏನಿದ್ದ ತುಂಬ ಅವನಿಗೆ ತುಂಬ ಧೈರ್ಯ ಇತ್ತು, ಶೌರ್ಯ ಮತ್ತು ಅವನ ಪರಾಕ್ರಮಗಳಿಂದ ಅವನು ಕೂಡಿದ್ದ. ಹೀಗಾಗಿ ಜನರೆಲ್ಲ ಅವನಿಗೆ ಏನಂತ ಕರೆದ್ರು, ವಾಘ್ ಅಂತ ಕರೆದ್ರು. ವಾಘ್ ಅಂತ ಅಂದರೆ ಮರಾಠಿಯ ಭಾಷೆಯಲ್ಲಿ ಏನು, ಹುಲಿ ಅಂತ. ಅಂದರೆ ಅವನೊಬ್ಬ ಹುಲಿ ಥರನಂಗೆ, ಅವನಿಗೆ ತುಂಬ ಶೌರ್ಯ ಪರಾಕ್ರಮಗಳಿತ್ತು ಅಂತ ಅವರು ಹೇಳಿದರು. ಕ್ರಿಸ್ತಶಕ 1789 ಸುಮಾರಿಗೆ ಮೈಸೂರಿನ ಹೈದರಾಲಿಯ ಸೈನ್ಯದಲ್ಲಿ ಒಬ್ಬ ಅಶ್ವಾರೋಹಿ ಸೈನಿಕನಾಗಿ ಸೇರಿ ಕಾಲಾನಂತರ ಸೇನಾ ನಾಯಕನಾದನು. ಈ ಧೋಂಡಿಯಾ ಅನ್ನೋನು ಏನಿದ್ದ ಈ 1789 ಇಸ್ವಿಯಲ್ಲಿ ಏನಿದೆಯಲ್ಲ, ಮೈಸೂರಿನ ಹೈದರಾಲಿಯ ಸೈನ್ಯದಲ್ಲಿ ಒಬ್ಬ ಒಂದು ಅಶ್ವಾರೋಹಿ ಅಂದರೆ ಈ ಕುದುರೆ ಓಡಿಸುವಂತಹ ಒಂದು ಸೈನಿಕನಾಗಿ ಅವನು ಅಲ್ಲಿ ಸೇರ್ಕೊಳ್ತಾನೆ. ಅನಂತರ ಏನಾಗ್ತಾನೆ, ಅವನು ಸೇನಾ ನಾಯಕನಾಗ್ತಾನೆ. ಅದೇ ಸೈನ್ಯದ ಒಂದು ಸೇನಾ ನಾಯಕನಾಗ್ತಾನೆ. ಖಾಸಗಿಯಾಗಿ ಒಂದು ಸೈನ್ಯವನ್ನು ಸಜ್ಜುಗೊಳಿಸಿದ ಅವನು ಟಿಪ್ಪುವಿನ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದನು. ಅಂದರೆ ಈ ಧೋಂಡಿಯಾ ಅನ್ನೋನೇನಿದ್ದು ಅವನು ಖಾಸಗಿಯಾಗಿ ಅಂದರೆ ತಾನು ವೈಯಕ್ತಿಕವಾಗಿಯೂ ಕೂಡ ಒಂದು ಸೈನ್ಯವನ್ನು ಸಜ್ಜುಗೊಳಿಸಿದ. ಮತ್ತು ಅವನೇನು ಮಾಡ್ತಾನೆ, ಟಿಪ್ಪುವಿನ ಸೈನ್ಯದಲ್ಲೂ ಕೂಡ ಅವನು ತನ್ನ ಸೇವೆಯನ್ನು ಸಲ್ಲಿಸ್ತಾನೆ. ಅಂದರೆ ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೂ ಕೂಡ ಅವನು ತನ್ನ ಸೇವೆಯನ್ನು ಟಿಪ್ಪುವಿನ ಜೊತೆಗೆ ಸೇರಿ ಸಲ್ಲಿಸ್ತಾನೆ. ಆತನೊಂದಿಗೆ ಮನಸ್ತಾಪದಿಂದಾಗಿ ಅವನು ಸೆರೆಮನೆ ಸೇರುವಂತಾಯಿತು. ಅಂದರೆ ಈ ಟಿಪ್ಪುವಿನ ಜೊತೆಯಲ್ಲಿ ಒಂದಿಷ್ಟು ಅವನಿಗೆ ಮನಸ್ತಾಪಗಳಾಗುತ್ತೆ. ಅದಕ್ಕೋಸ್ಕರ ಅವನು ಸೆರೆಮನೆಯನ್ನು ಸೇರ್ತಾನೆ. 4ನೆಯ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಶ್ರೀರಂಗಪಟ್ಟಣದ ಪತನಾನಂತರ ಬ್ರಿಟಿಷರು ಈತನನ್ನು ಸೆರೆಮನೆಯಿಂದ ಬಿಡುಗಡೆಗೊಳಿಸಿದರು. ಈ 4ನೆಯ ಆಂಗ್ಲೋ ಮೈಸೂರು ಯುದ್ಧ ಆದ ನಂತರ ಟಿಪ್ಪುನು ಕೂಡ ಏನು ಮರಣವನ್ನು ಹೊಂದ್ತಾನೆ. ಮತ್ತು ಆಗ ಶ್ರೀರಂಗಪಟ್ಟಣದ ಒಂದು ಅಲ್ಲಿ ಅವರು ಸೋಲ್ತಾರೆ. ಆ ಶ್ರೀರಂಗಪಟ್ಟಣವನ್ನು ಅವರು ಕಳ್ಕೊತಾರೆ, ಟಿಪ್ಪು ಕಳ್ಕೊಳ್ತಾನೆ. ಆವಾಗ ಅವರು ಬ್ರಿಟಿಷರು ಏನು ಮಾಡ್ತಾರೆ, ಈ ಸೆರೆಮನೆಯಲ್ಲಿರ್ತಕ್ಕಂಥ ಇವನನ್ನು ಕೂಡ ಅವರು ಬಿಡುಗಡೆ ಮಾಡ್ತಾರೆ. ತರುವಾಯ ಇವನು ಒಂದು ಸೈನ್ಯವನ್ನು ಸಂಘಟಿಸಿ ಅನೇಕ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸಿದನು. ಆನಂತರ ಏನು ಮಾಡ್ತಾನೆ, ಇವನು ಒಂದು ತನ್ನದೇ ಆದಂಥ ಅವನು ಹೆಂಗೂ ಖಾಸಗಿ ಸೈನ್ಯವನ್ನು ಅವನು ಸಜ್ಜುಗೊಳಿಸಿದ್ದ. ಮತ್ತು ಈ ಸೆರೆಮನೆಯಿಂದ ಹೊರಬಂದ ನಂತರನೂ ಕೂಡ ಅವನು ಒಂದು ಸೈನ್ಯವನ್ನು ಕೂಡಿಸಿ ಅವನು ಮತ್ತೆ ತನ್ನ ಕಾರ್ಯಾಚರಣೆಗಳನ್ನು ಅವನು ಪ್ರಾರಂಭಿಸ್ತಾನೆ. ಆತನ ಸೈನ್ಯ ದೊಡ್ಡದಾಗಿರಲಿಲ್ಲ. ಅವನು ಟಿಪ್ಪುವಿನ ಸೈನ್ಯದಲ್ಲಿದ್ದ ಅತೃಪ್ತ ಸೈನಿಕರು, ಅಧಿಕಾರದಿಂದ ಮುಕ್ತಗೊಳಿಸಲ್ಪಟ್ಟ ಪಾಳೆಯಗಾರರು ಮೊದಲಾದವರನ್ನು ಸಂಘಟಿಸಿ ಒಂದು ಸೈನ್ಯವನ್ನು ಸುಸಜ್ಜಿತಗೊಳಿಸಿ ಬಂಡಾಯದ ಬಾವುಟವನ್ನು ಹಾರಿಸಿದನು. ಅಂದರೆ ಇವನ ಸೈನ್ಯ ಏನು ಅಷ್ಟೇನು ದೊಡ್ಡದಾಗಿರಲಿಲ್ಲ. ಅಂದರೆ ಈ ಟಿಪ್ಪುವಿನ ಸೈನ್ಯದಲ್ಲಿರ್ತಕ್ಕಂತಹ ಒಂದಿಷ್ಟು ಅತೃಪ್ತ ಸೈನಿಕರಂತ ಏನಿರ್ತಾರೆ, ಅದು ಯಾವುದೇ ವಿಷಯಗಳಿಗಾಗಿರಬಹುದು, ಅಂತಹ ಟಿಪ್ಪುವಿನ ಒಂದಿಷ್ಟು ನಿಯಮಗಳಿಗೆ ಅಥವಾ ಏನೋ ಒಂದು ವಿಷಯಗಳಿಗೆ ಅವರು ಅತೃಪ್ತರಾಗಿರ್ತಾರೆ. ಅಂತಹ ಸೈನಿಕರು ಮತ್ತು ಅವರಿಗೆ ಅಧಿಕಾರ ಕೊಡದೇನೆ ಮುಕ್ತಗೊಳಿಸಲ್ಪಟ್ಟಂತಹ ಒಂದಿಷ್ಟು ಜನ ಪಾಳೆಗಾರರು ಅವರೆಲ್ಲರನ್ನೂ ಕೂಡ ಇವನು ಒಂದು ಸೇರಿಸಿ ಒಂದು ಸುಸಜ್ಜಿತವಾದಂತಹ ಒಂದು ಸೈನ್ಯವನ್ನು ಈ ಧೋಂಡಿಯಾ ಕಟ್ಟಿ ಬಂಡಾಯದ ಬಾವುಟವನ್ನು ಅವನು ಹಾರಿಸ್ತಾನೆ. ಶಿವಮೊಗ್ಗ ಮತ್ತು ಬಿದನೂರಿನ ಕೋಟೆಗಳನ್ನು ವಶಪಡಿಸಿಕೊಂಡನು. ಈ ಧೋಂಡಿಯಾ ಏನು ಮಾಡ್ತಾನೆ, ಈ ಸೈನ್ಯ ಕಟ್ಟಿರ್ತಾನಲ್ಲ, ಆ ಸೈನ್ಯದ ಸಹಾಯದಿಂದನೂ ಕೂಡ ಅವನು ಶಿವಮೊಗ್ಗ ಮತ್ತು ಬಿದನೂರಿನಲ್ಲಿರ್ತಕ್ಕಂತಹ ಕೋಟೆಗಳನ್ನು ಅವನು ತನ್ನ ವಶಕ್ಕೆ ತೆಗೆದುಕೊಳ್ತಾನೆ. ಚಿತ್ರದುರ್ಗದ ಕೋಟೆಯನ್ನು ವಶಪಡಿಸಿಕೊಳ್ಳಲು ವಿಫಲ ಪ್ರಯತ್ನಗಳನ್ನು ನಡೆಸಿದನು. ಅಂದರೆ ಚಿತ್ರದುರ್ಗದ ಕೋಟೆಯನ್ನು ಕೂಡ ವಶಪಡಿಸಿಕೊಳ್ಳೋದಕ್ಕೆ ಅವನು ತುಂಬ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಆ ಪ್ರಯತ್ನಗಳೆಲ್ಲ ವಿಫಲ ಆಗುತ್ತೆ. ಗವರ್ನರ್ ಜನರಲ್ ಆಗಿದ್ದ ಲಾರ್ಡ್ ವೆಲ್ಲೆಸ್ಲಿ ಬಂಡಾಯವನ್ನು ಹತ್ತಿಕ್ಕಲು ಪ್ರಾರಂಭಿಸಿದನು. ಮತ್ತು ಆಗಿನ ಕಾಲದಲ್ಲಿ ಇದ್ದಂತಹ ಜನರಲ್ ಆಗಿದ್ದಂತಹ ಲಾರ್ಡ್ ವೆಲ್ಲೆಸ್ಲಿ ಏನು ಮಾಡ್ತಾನೆ, ಈ ಬಂಡಾಯವನ್ನು ಈ ಧೋಂಡಿಯಾ ಎಬ್ಸಿದ್ನಲ್ಲ, ಆ ಬಂಡಾಯವನ್ನು ಇವರು ಹತ್ತಿಕ್ಕಿಸ್ಬೇಕು, ಇದನ್ನು ಇಲ್ಲೇ ಹತ್ತಿಕ್ಕಬೇಕು. ಅಂದರೆ ಇವರು ಮುಂದೆ ಅವರಿಂದ ನಮಗೆ ತೊಂದರೆ ಆಗಬಾರ್ದು ಅಂತ ಅವನು ಆ ಬಂಡಾಯವನ್ನು ಹತ್ತಿಕ್ಕಲು ಪ್ರಾರಂಭಿಸ್ತಾನೆ. ಧೋಂಡಿಯಾನ ನಿಯಂತ್ರಣದಲ್ಲಿದ್ದ ಶಿವಮೊಗ್ಗ, ಹೊನ್ನಾಳಿ, ಹರಿಹರ ಮೊದಲಾದವುಗಳ ಮೇಲೆ ಆಕ್ರಮಣ ನಡೆಸಿತು. ಧೋಂಡಿಯಾ ತನ್ನ ನೆಲೆಯನ್ನು ಕಳೆದುಕೊಂಡನು. ಇವನನ್ನು ಹತ್ತಿಕ್ಕಿಸ್ಬೇಕಂತ ಲಾರ್ಡ್ ವೆಲ್ಲೆಸ್ಲಿ ಏನು ಮಾಡ್ತಾನೆ, ಆ ಧೋಂಡಿಯಾನ ನಿಯಂತ್ರಣದಲ್ಲಿರತಕ್ಕಂತಹ ಶಿವಮೊಗ್ಗ ಆಗಿರ್ಬೋದು, ಹೊನ್ನಾಳಿ, ಹರಿಹರ ಇವೆಲ್ಲದರ ಮೇಲೂ ಕೂಡ ಅವನು ಆಕ್ರಮಣವನ್ನು ಮಾಡ್ತಾನೆ ಲಾರ್ಡ್ ವೆಲ್ಲೆಸ್ಲಿ. ಮತ್ತು ಆವಾಗ ಏನಾಗುತ್ತೆ, ಈ ಧೋಂಡಿಯಾ ಏನು ಮಾಡ್ತಾನೆ, ತನ್ನ ನೆಲೆಯನ್ನು ಕಳ್ಕೊಳ್ತಾನೆ. ಮತ್ತು ಶಿಕಾರಿಪುರವನ್ನು ಬ್ರಿಟಿಷರು ವಶಪಡಿಸಿಕೊಂಡ ತರುವಾಯ ಧೋಂಡಿಯಾ ನಿಜಾಮನ ಹತೋಟಿಯಲ್ಲಿದ್ದ ಗುತ್ತಿಯ ಕಡೆಗೆ ಪಲಾಯನಗೈದನು. ಮತ್ತು ಈ ಎಲ್ಲವನ್ನು ಕೂಡ ಅವನು ಧೋಂಡಿಯಾ ಕಳ್ಕೊಳ್ತಾನೆ. ಮತ್ತು ಈ ಶಿಕಾರಿಪುರವನ್ನು ಕೂಡ ಏನು ಮಾಡ್ತಾರೆ, ಬ್ರಿಟಿಷರು ವಶಪಡಿಸ್ಕೊಳ್ತಾರೆ. ಆವಾಗ ಏನು ಮಾಡ್ತಾನೆ, ಧೋಂಡಿಯಾ ಏನು ಮಾಡ್ತಾನೆ, ನಿಜಾಮನ ಅಧೀನದಲ್ಲಿರ್ತಕ್ಕಂತಹ ಒಂದು ಗುತ್ತಿಯ ಕಡೆಗೆ ಏನು ಮಾಡ್ತಾನೆ, ಅವನು ಓಡಿ ಹೋಗ್ತಾನೆ. ಧೋಂಡಿಯಾ ಆಗ ನಿಜಾಮನ ಗುತ್ತಿಯನ್ನು
ಮುತ್ತಿದಾಗ ಅನಿವಾರ್ಯವಿಲ್ಲದೆ ಧೋಂಡಿಯ ಮರಾಠರ ಪ್ರದೇಶಕ್ಕೆ ಓಡಿ ಹೋದನು. ಮತ್ತು ಅವನೇನು ನಿಜಾಮನ ಹತೋಟಿಯಲ್ಲಿರ್ತಕ್ಕಂತಹ ಗುತ್ತಿಯಲ್ಲಿ ಅವನು ಓಡಿ ಹೋಗಿ ಅಲ್ಲಿ ಅವಿತ್ಕೊಂಡಿದ್ದ. ಮತ್ತು ಈ ಬ್ರಿಟಿಷರು ಏನು ಮಾಡ್ತಾರೆ, ನಿಜಾಮನ ಗುತ್ತಿಯನ್ನು ಕೂಡ ಅವರು ವಶಪಡಿಸ್ಕೊಳ್ತಾರೆ. ಅಲ್ಲಿನೂ ಕೂಡ ಅವರು ಮುತ್ತಿಗೆ ಹಾಕ್ತಾರೆ. ಅವಾಗ ಅವನಿಗೆ ಧೋಂಡಿಯಾಗೆ ಬೇರೆ ಆಪ್ಷನ್ಸೇ ಇರೋದಿಲ್ಲ. ಅದಕ್ಕೋಸ್ಕರ ಅವನು ಮತ್ತೆ ಮರಾಠರ ಪ್ರದೇಶಕ್ಕೆ ಅವನು ಓಡಿ ಹೋಗ್ತಾನೆ. ಮರಾಠ ಸೈನ್ಯ ಅವನನ್ನು ಸೋಲಿಸಿ ಅವನ ಶಸ್ತ್ರಾಸ್ತ್ರಗಳು, ಒಂಟೆ ಮತ್ತು ಆನೆಗಳನ್ನು ವಶಪಡಿಸಿಕೊಂಡರೂ ಧೃತಿಗೆಡದ ಧೋಂಡಿಯ ತನ್ನ ಹೋರಾಟವನ್ನು ಮುಂದುವರೆಸಿದನು. ಅವನು ಮರಾಠ ಪ್ರದೇಶಕ್ಕೆ ಓಡಿ ಹೋಗ್ತಾನೆ. ಮತ್ತು ಅಲ್ಲಿರ್ತಕ್ಕಂತಹ ಮರಾಠಿ ಸೈನ್ಯ ಏನು ಮಾಡುತ್ತೆ, ಅವನನ್ನು ಸೋಲಿಸ್ತಾರೆ. ಮತ್ತು ಅವನಲ್ಲಿರ್ತಕ್ಕಂತಹ ಎಲ್ಲ ಶಸ್ತ್ರಾಸ್ತ್ರಗಳಾಗಿರಬಹುದು, ಒಂಟೆ, ಆನೆ, ಅವುಗಳೆಲ್ಲವನ್ನು ಕೂಡ ಆ ಮರಾಠ ಸೈನ್ಯ ವಶಪಡಿಸ್ಕೊಳ್ಳುತ್ತೆ. ಆದರೂ ಕೂಡ ಈ ಧೋಂಡಿಯ ಏನು ಮಾಡ್ತಾನೆ, ಅವನು ಧೃತಿಗೆಡಲ್ಲ, ಒಂದು ಸ್ಥೈರ್ಯವನ್ನು ಇಟ್ಕೊಂಡು ಅವನು ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಅನೇಕ ತೃಪ್ತ ಪಾಳೆಯಗಾರರು ಧೋಂಡಿಯಾನಿಗೆ ಪ್ರೋತ್ಸಾಹಿಸಿದರು. ಅಂದರೆ ಒಂದಿಷ್ಟು ಜನ ಪಾಳೆಯಗಾರರಿಗೆ ತೃಪ್ತಿ ಇರಲಿಲ್ಲ, ಅಂದರೆ ಬೇರೆ ಬೇರೆ ಕಾರಣಗಳಿಂದ. ಅವರು ಎಲ್ಲ ಏನು ಮಾಡ್ತಾರೆ, ಈ ಧೋಂಡಿಯಾನಿಗೆ ಅವರು ಪ್ರೋತ್ಸಾಹಿಸ್ತಾರೆ, ಅವರು ಅವನಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಮಲಬಾರಿನ ಮಾಹೆಯಲ್ಲಿದ್ದ ಫ್ರೆಂಚರು ಆತನಿಗೆ ಸಹಾಯ ಹಸ್ತವನ್ನು ನೀಡಿದರು. ಈ ಮಲಬಾರ ತೀರ ಏನಿರುತ್ತಲ್ಲ, ಅಲ್ಲಿ ತೀರದಲ್ಲಿರ್ತಕ್ಕಂತಹ ಮಾಹೆ ಅನ್ನುವಂತಹ ಪ್ರದೇಶದಲ್ಲಿರ್ತಕ್ಕಂತಹ ಫ್ರೆಂಚರು ಏನು ಮಾಡ್ತಾರೆ, ಅವನಿಗೆ ಸಹಾಯವನ್ನು ನೀಡ್ತಾರೆ. ಹರಿಹರ, ಚಿತ್ರದುರ್ಗ, ಶಿಕಾರಿಪುರ, ಸವಣೂರು, ರಾಣೆಬೆನ್ನೂರು, ಕಿತ್ತೂರು ಮತ್ತು ಲೋಂಡಾ ಹೀಗೆ ವಿಶಾಲ ಭೌಗೋಳಿಕ ಪ್ರದೇಶದಲ್ಲಿ ಬ್ರಿಟಿಷರ ಸೈನ್ಯ ಆತನನ್ನು ಹಿಂಬಾಲಿಸಿತು. ಶಿರಹಟ್ಟಿಯನ್ನು ತನ್ನ ಸುಪರ್ದಿಗೆ ತೆಗೆದುಕೊಂಡ ಬ್ರಿಟಿಷ್ ಸೈನ್ಯ ಧೋಂಡಿಯಾನ ಸೈನ್ಯದ ಅನೇಕ ಸೈನಿಕರನ್ನು ಹತ ಮಾಡಿತು. ಅಂದರೆ ಈ ಬ್ರಿಟಿಷರ ಸೈನ್ಯ ಫ್ರೆಂಚ್ ಸೈನ್ಯ ಧೋಂಡಿಯಾನಿಗೆ ಸಹಾಯ ಹಸ್ತವನ್ನು ನೀಡ್ತಾರೆ. ಆದರೂ ಕೂಡ ಏನು ಮಾಡ್ತಾರೆ, ಬ್ರಿಟಿಷ್ ಸೈನ್ಯ ಆವಾಗಿನ ಕಾಲದಲ್ಲಿ ತುಂಬ ಸ್ಟ್ರಾಂಗ್ ಇತ್ತು. ಮತ್ತು ಅವನು ಧೋಂಡಿಯ ಎಲ್ಲೆಲ್ಲ ಹೋಗ್ತಿದ್ನಲ್ಲ ಅವಾಗ, ಅಂದರೆ ಹರಿಹರ ಆಗಿರ್ಬೋದು, ಚಿತ್ರದುರ್ಗ, ಶಿಕಾರಿಪುರ, ಸವಣೂರು, ರಾಣೆಬೆನ್ನೂರು, ಕಿತ್ತೂರು ಮತ್ತು ಲೋಂಡಾ ಹೀಗೆಲ್ಲ ಕಡೆನೂ ಕೂಡ ಬ್ರಿಟಿಷರ ಸೈನ್ಯ ಆ ಧೋಂಡಿಯ ಎಲ್ಲೆಲ್ಲ ಹೋಗ್ತಾನೆ ಅವನನ್ನು ಕೂಡ ಹಿಂಬಾಲಿಸುತ್ತೆ. ಮತ್ತು ಶಿರಹಟ್ಟಿಯನ್ನು ಕೂಡ ಬ್ರಿಟಿಷರು ಏನು ಮಾಡ್ತಾರೆ, ತನ್ನ ಅಧೀನಕ್ಕೆ ಅವರು ತೆಗೆದುಕೊಳ್ತಾರೆ. ಅಲ್ಲಿಯೂ ಕೂಡ ಮತ್ತೆ ಆ ಬ್ರಿಟಿಷ್ ಸೈನ್ಯ ಏನಿರುತ್ತಲ್ಲ, ಧೋಂಡಿಯಾನ ಸೈನ್ಯದಲ್ಲಿರುವಂತಹ ಅನೇಕ ಸೈನಿಕರನ್ನು ಅವರು ಸಾಯಿಸ್ತಾರೆ, ಬ್ರಿಟಿಷ್ ಸೈನ್ಯ ಅಂತ. ಇನ್ನು ಈ ಧೋಂಡಿಯಾವಾಗ ಹೆಂಗೆ ಅಂತ್ಯ ಆಗುತ್ತೆ ಅಂದರೆ, ಲಾರ್ಡ್ ವೆಲ್ಲೆಸ್ಲಿ ಆತನಿಗೆ ಅಂತ್ಯವನ್ನು ಹಾಡಲು ನಿರ್ಧರಿಸಿದನು. ದೇಶೀಯ ಸಂಸ್ಥಾನಗಳ ರಾಜರ ಸಹಾಯವನ್ನು ಬ್ರಿಟಿಷರು ಕೋರಿದರು. ಅಂದರೆ ಈ ಲಾರ್ಡ್ ವೆಲ್ಲೆಸ್ಲಿ ಏನು ಮಾಡ್ತಾನೆ, ಅವನ್ನ ಹತ್ತಬೇಕಂತ ಇಷ್ಟೆಲ್ಲ ಪ್ರಯತ್ನಗಳನ್ನು ನಡೆಸ್ತಾನೆ. ಆದರೂ ಕೂಡ ಧೋಂಡಿಯಾನವನು ಧೃತಿಗೆಡದೇನೆ ತನ್ನ ಹೋರಾಟವನ್ನು ಮಾಡ್ತಿರ್ತಾನೆ. ಮತ್ತು ಇವನಿಗೆ ಒಂದು ಫುಲ್ ಸ್ಟಾಪ್ ಇಡಲೇಬೇಕು, ಇವನಿಗೊಂದು ಅಂತ್ಯವನ್ನು ಹಾಡಲೇಬೇಕು ಅಂತ ಏನು ಮಾಡ್ತಾನೆ, ಲಾರ್ಡ್ ವೆಲ್ಲೆಸ್ಲಿ ಆ ದೇಶೀಯ ಒಂದಿಷ್ಟು ಸಂಸ್ಥಾನಗಳ ರಾಜರ ಸಹಾಯವನ್ನು ಅವನು ಕೋರ್ತಾನೆ. ಮತ್ತು ಶಿಕಾರಿಪುರದ ಕೋಟೆಯನ್ನು ಪುನಃ ಗೆದ್ದುಕೊಂಡ ಧೋಂಡಿಯಾನ ಸೈನ್ಯವನ್ನು ಬ್ರಿಟಿಷ್ ಸೈನ್ಯ ಚದುರಿಸಿತು. ಮತ್ತು ಈ ಧೃತಿಗೆಡದ ಧೋಂಡಿಯಾ ಏನು ಮಾಡಿರ್ತಾನೆ, ಶಿಕಾರಿಪುರದ ಕೋಟೆಯನ್ನು ಕೂಡ ಅವರು ಮತ್ತೆ ಗೆದ್ಕೊಂಡಿರ್ತಾರೆ. ಆದರೆ ಈ ಬ್ರಿಟಿಷರ ಸೈನ್ಯ ಏನು ಮಾಡುತ್ತೆ, ಆ ಗೆದ್ಕೊಂಡಂತಹ ಆ ಸೈನ್ಯ ಏನಿರುತ್ತೆ, ಆ ಧೋಂಡಿಯಾನ ಸೈನ್ಯವನ್ನು ಚದುರಿಸುತ್ತೆ, ಅಂದರೆ ಅವರನ್ನು ಓಡಿಸುತ್ತೆ ಅಂತ. ತುಂಗಭದ್ರಾ ಮತ್ತು ಮಲಪ್ರಭಾ ನದಿಗಳ ನಡುವಿನ ಪ್ರದೇಶದ ವಿಶಾಲ ಭೂಪ್ರದೇಶದಲ್ಲಿ ನಿರ್ಭೀತಿಯಿಂದ ಸಂಚರಿಸುತ್ತಿದ್ದ ಧೋಂಡಿಯಾನ ಸೈನ್ಯವನ್ನು ಸೋಲಿಸಲು ಬ್ರಿಟಿಷರು ಪ್ರಯತ್ನಿಸಿದರು. ಮತ್ತು ತುಂಗಭದ್ರಾ ಮತ್ತು ಮಲಪ್ರಭಾ ನದಿಗಳ ನಡುವಿನ ಪ್ರದೇಶ ಏನಿರುತ್ತಲ್ಲ, ಆ ಪ್ರದೇಶದಲ್ಲಿ ಯಾವುದೇ ಭಯ ಇರಲಿದ್ದೇನೆಯೇನು ಆ ಧೋಂಡಿಯಾನ ಸೈನ್ಯ ಅಲ್ಲಿ ಸಂಚರಿಸುತ್ತಿತ್ತು. ಮತ್ತು ಇವರನ್ನು ಸೋಲಿಸಲೇಬೇಕು ಅಂತ ಹೇಳಿ ಬ್ರಿಟಿಷರು ಏನು ಮಾಡ್ತಾರೆ, ಎಲ್ಲ ದಿಕ್ಕುಗಳಿಂದಲೂ ಬ್ರಿಟಿಷ್ ಸೈನ್ಯ ಅವನನ್ನು ಸುತ್ತುವರಿಯುತ್ತೆ. ರಾಯಚೂರಿನಿಂದ ಹೊರಟ ಅವನನ್ನು ಹಿಂಬಾಲಿಸಲಾಯಿತು. ನಿಜಾಮ ಮತ್ತು ಮರಾಠರ ಸೈನ್ಯದ ನಡುವೆ ಸಿಲುಕಿದ ಧೋಂಡಿಯಾನ ನೇತೃತ್ವದಲ್ಲಿನ ಸೈನ್ಯದ ಮೇಲೆ ಬ್ರಿಟಿಷರು ಯಾಪಲಪರವಿ ಎಂಬ ಸ್ಥಳದಲ್ಲಿ ಕಾರ್ಯಾಚರಣೆ ನಡೆಸಿ ಕೋನಗಲ್ ಎಂಬ ಸ್ಥಳದಲ್ಲಿ ಆತನನ್ನು ಹತ್ಯೆಗೈದರು. ಮತ್ತು ಅವನು ರಾಯಚೂರಿನಿಂದ ಅವನೇನು ಹೊರಟಿದ್ನಲ್ಲ, ಅವನನ್ನು ಅವರು ಬ್ರಿಟಿಷ್ ಸೈನ್ಯ ಹಿಂಬಾಲಿಸ್ತಾನೆ ಹೋದರು, ಅವನನ್ನು ಸಾಯಿಸಬೇಕು, ಹತ್ಯೆ ಮಾಡಬೇಕು ಅಂತ. ಮತ್ತು ನಿಜಾಮ ಮತ್ತು ಮರಾಠರ ಸೈನ್ಯದ ಸಹಾಯವನ್ನು ಬ್ರಿಟಿಷರು ಕೋರಿದ್ರು. ಮತ್ತು ಆ ಇಬ್ಬರ ಸೈನ್ಯದ ನಡುವೆ ಈ ಧೋಂಡಿಯಾ ಏನು ಮಾಡ್ತಾನೆ, ಧೋಂಡಿಯಾ ಮತ್ತು ಅವನ ಸೈನ್ಯ ಅಲ್ಲಿ ಸಿಲುಕುತ್ತೆ. ಮತ್ತು ಸಿಲುಕಿದಾಗ ಯಾವ ಒಂದು ಸ್ಥಳದಲ್ಲಿ ಅಂದರೆ ಯಾಪಲಪರವಿ ಅನ್ನುವಂತಹ ಒಂದು ಸ್ಥಳದಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ, ಕಾರ್ಯಾಚರಣೆ ಮಾಡ್ತಾರೆ. ಅಂದರೆ ಅವ್ರು ಎಲ್ಲಿದ್ದಾರೆ ಅಂತ ಅದೆಲ್ಲ ಕಾರ್ಯಾಚರಣೆ ಮಾಡಿದ ನಂತರ ಕೋನ್ಗಲ್ ಎಂಬಂತಹ ಸ್ಥಳದಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ, ಧೋಂಡಿಯಾನನ್ನು ಅಲ್ಲಿ ಹತ್ಯೆಗೈತಾರೆ, ಅವನನ್ನು ಸಾಯಿಸ್ತಾರೆ ಅಂತ. ತಮ್ಮ ನಾಯಕನ ಹತ್ಯೆಯ ನಂತರ ಅಳಿದುಳಿದ ಸೈನಿಕರು ಚದುರಿದರು. ಇನ್ನು ಧೋಂಡಿಯಾನೇ ಸತ್ತ ಮೇಲೆ ಅವನ ಸೈನ್ಯದಲ್ಲಿರ್ತಕ್ಕಂತಹ ಸೈನಿಕರು ಏನು ಮಾಡ್ತಾರೆ, ಅವರು ಅಲ್ಲೆಲ್ಲ ಓಡಿ ಹೋಗ್ಬಿಟ್ರು ಅಂತ.
ಬಂಡುಕೋರರಿಂದ ಅಪಾರ ಪ್ರಮಾಣದ ಮದ್ದುಗುಂಡುಗಳನ್ನು ಮತ್ತು ಶಸ್ತ್ರಾಸ್ತ್ರಗಳನ್ನು ಬ್ರಿಟಿಷರು ವಶಪಡಿಸಿಕೊಂಡರು. ಈ ದೋಂಡಿಯಾನ ಸೈನ್ಯದಲ್ಲಿದ್ದಂತಹ ಸೈನಿಕರ ಹತ್ತಿರ ಎಲ್ಲ ಏನು ತುಂಬ ಶಸ್ತ್ರಾಸ್ತ್ರಗಳಿದ್ವು, ಮತ್ತು ಅವರಲ್ಲಿರ್ತಕ್ಕಂತಹ ಮದ್ದುಗುಂಡುಗಳಾಗಿರ್ಬೋದು, ಶಸ್ತ್ರಾಸ್ತ್ರಗಳನ್ನು ಬ್ರಿಟಿಷರು ಏನು ಮಾಡ್ತಾರೆ, ತಮ್ಮ ವಶಕ್ಕೆ ಅವರು ತಗೊಳ್ತಾರೆ ಅಂತ.